ಅಜರ್ ನಮಸ್ಕಾರ. ನಮಸ್ಕಾರ ರೀ. ತಮ್ಮ ಹೆಸರು ಏನು ಹೇಳ್ರಿ? ಅಮೃತ ಹಿರೇಮಠ. ಇಲ್ಲಿ ನೀವು ಯಾವ್ಯಾವ್ದಕ್ಕೆ ಔಷಧ? ಅದು ಹಲ್ ಜಂತು ಅಂತ ಆಗಿರ್ತೈತಿ ರೀ. ಹಲ್ ಜಂತು ಹುಣ್ಣು ಆದ್ರೆ ದೊಡ್ಡ ಹೋಗಲ್ರಿ ಅದು. ಅದು ಹಲ್ ಜಂತು ಹುಣ್ಣು ಮನುಷ್ಯನಿಗೆ ಇದು ಕ್ಯಾನ್ಸರ್ ಗಡ್ಡಿಗೆ ಉಪಯೋಗಿಸ್ತೈತಿ ರೀ ಅದು. ಅದನ್ನ ಕಳಿಬೇಕಾದ್ರೆ ಕಷ್ಟ ಆಕತ್ರಿ ನಮ್ಗೆ. ಈಗ ಏನೀಗ ಅಕ್ಕರಿಗೆ ಹಿಂಗೆ ಔಷಧಿ ಹಾಕ್ಸಿದ್ರಲ್ಲ, ಇದಾದ್ರೆ ಜಲ್ದಿ ಹೋಗ್ಬಿಡ್ತಾವ. ಹಲ್ಗಸ ಜಲ್ದಿ ಹೋಗತಿ ಅಂದ್ರೆ ಅದು ಔಷಧ ಜೊತೆಗೆ ಅದು ಹುಳನೂ ಬರ್ತೈತಿ ಒಳಗೆ. ಹೌದು ಹೌದು ಹೌದು, ಒಳಗಿರುವಂಥ ಹುಳ ಬರ್ತೈತಿ. ಒಬ್ಬೊಬ್ಬರಿಗೆ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕಿನ ದಾಸನಕೊಪ್ಪ ಗ್ರಾಮದಲ್ಲಿ ಜಂಗಮ ಬಾಂಧವರಾಗಿರ್ತಕ್ಕಂಥವ್ರು, ಇವ್ರ ಹೆಸರೇನ್ರಿ? ಅಮೃತಯ್ಯನವರು ಹಿರೇಮಠ ಅಂಥೇಳಿ ಇಲ್ಲಿ ಭಾಳ ದಿನದಿಂದಲೂ ಕೂಡ ಹಲ್ಲುವಿಗಾಗಲಿ ಹೆಣ್ಣುಮಕ್ಕಳ ಗುಪ್ತ ಸಮಸ್ಯೆಗಳಿಗಾಗಲಿ ಔಷಧಗಳನ್ನು ತಲೆತಲಾಂತರದಿಂದ ಕೊಡ್ತಾ ಬಂದಿದ್ದಾರೆ. ಅವರ ತಂದೆಯವರಿಂದಲೂ ಕೂಡ ಇದನ್ನು ಔಷಧ ಕೊಡ್ತಾ ಬಂದಿದ್ದಾರೆ. ಹಲ್ಲುವಿಗೆ ಔಷಧ ಅಂತ ಬಂದಾಗ ನಾವು ಇಲ್ಲಿ ಹಲ್ಲುವಿಗೆ ಔಷಧ ತಕ್ಕ ಬಂದಿದ್ವಿ. ಹಲ್ಲುವಿಗೆ ಗುಳಿಗೆ ಮತ್ತು ಪೌಡರನ್ನು ಕೊಡ್ತಾರೆ, ಕಿವಿಯೊಳಗೆ ಔಷಧ ಹಾಕ್ತಾರೆ. ಒಂದು 10 ನಿಮಿಷದಲ್ಲಿ ಆ ಹಲ್ಲಿನೊಳಗಿರ್ತಕ್ಕಂಥ ಆ ಹುಳ ಹಲ್ಲಿನೊಳಗಿರ್ತಕ್ಕಂಥ ಹುಳ ಆ ಕಿವಿಯ ಮುಖಾಂತರವಾಗಿ ಔಷಧ ಜೊತೆಗೆ ಬರ್ತೈತಿ. ಇದನ್ನು ತಲಾಂತರದಿಂದ ಮಾಡ್ಕೊಂಡು ಬಂದಾರೆ. ಈ ಸ್ವಾಮಿಗಳು ಕೂಡ ಈ ಜಂಗಮ ಬಾಂಧವರು ಭಾಳ ದಿನದಿಂದ ಮಾಡ್ಕೊಂಡು ಬಂದಾರೆ. ಇದು ಪ್ರತಿ ರವಿವಾರ ಮತ್ತು ಗುರುವಾರ ಔಷಧ ಕೊಡ್ತಾರೆ. ಇಲ್ಲಿ ಯಾವುದೇ ತರನಾಗಿ ದೊಡ್ಡ ದೊಡ್ಡ ದವಾಖಾನೆಗಳಿಗೆ ಹೋದರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ಇಲ್ಲಿ ಯಾವುದೇ ಸಂಭಾವನೆ ಇಲ್ಲ. ನಮ್ಮ ತಿಳಿದ ಕಾಣಿಕೆಯನ್ನು ನಾವು ಕೊಟ್ಟು ಅವರಿಗೆ ನಾವು ಕೃತಾರ್ಥರಾಗಬೇಕು ಎನ್ನುವಂಥದ್ದು. ಇಂಥ ಸೇವೆ ಜನರಿಗೆ ಮುಟ್ಲಿ. ಹಾಗೆ ನಾಡಿನುದ್ದಕ್ಕೂ ಇದನ್ನು ನೋಡ್ತಕ್ಕಂಥವರು ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಹತ್ತಿರ ಇರತಕ್ಕಂಥ ದಾಸನಕೊಪ್ಪ ಬಂದರೆ ನಿಮಗೆ ಇಲ್ಲಿ ಔಷಧ ಸಿಗ್ತೈತಿ ಎನ್ನುವಂಥದ್ದು. ಇದ್ರ ಉಪಯೋಗ ತೆಗೆದುಕೋಬೇಕಂತ ಹೇಳ್ತೇವೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕು ದಾಸನಕೊಪ್ಪ. ಸ್ವಲ್ಪ ಒಳಗೆ ಕೈತಿ ಆತ ಹೋಗಿ ಮತ್ತೆ ಹೀರಿಕೊಂಡು